ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಂತಹ ಸಂದರ್ಭದಲ್ಲಿ ಹೆತ್ತವರು ಅಥವಾ ಪೋಷಕರು ಎಷ್ಟರ ಮಟ್ಟಿಗೆ ಎಚ್ಚರಿಕೆ ವಹಿಸಿದ್ರೂ ಕೂಡ ಕಡಿಮೆನೆ. ಈ ಪುಟ್ಟ ಮಕ್ಕಳು ಯಾವಾಗ ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಆಟ ಆಡ್ತಾ ಯಾವ ರೀತಿ ಎಡವಟ್ಟು ಮಾಡ್ಕೊಳ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಮಗು ಹೊರಗಡೆ ಆಟ ಆಡ್ತಾ ಇದೆ ಅಂತ ಹೆತ್ತವರು ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕೇರಳದ ಉಮ್ಮತ್ತೂರಿನಲ್ಲೂ ಕೂಡ ಇಂಥದ್ದೊಂದು ಭಯಭೀತವಾದಂತಹ ಘಟನೆ ನಡೆದಿದೆ. 2 ವರ್ಷದ ಪುಟ್ಟ ಕಂದಮ್ಮ ಅಡುಗೆ ಮನೆಯಲ್ಲಿ ಆಟ ಆಡ್ತಾ ಇತ್ತು. ಆ ಪುಟ್ಟ ಕಂದಮ್ಮನ ಹೆಸರು ಫಾತಿಮಾ ಅಲಿಯಾ. ಬುಧವಾರ ಬೆಳಗ್ಗೆ ಈ ಪುಟ್ಟ ಫಾತಿಮಾ ಅಡುಗೆ ಮನೆಯಲ್ಲಿ ಆಟ ಆಡ್ತಾ ಇದ್ಲು. ಹೀಗೆ ಆಡ್ತಾ ಆಡ್ತಾ ಅಲ್ಲಿದ್ದಂಥ ಅಲ್ಯೂಮಿನಿಯಂ ಪಾತ್ರೆ ಆಕೆಯ ಕಣ್ಣಿಗೆ ಬಿದ್ದಿದೆ. ಆ ಪಾತ್ರೆಯನ್ನು ಎತ್ಕೊಂಡು ಆಕೆ ಟೊಪ್ಪಿ ಅನ್ನೋ ಥರ ತಲೆಯ ಮೇಲೆ ಇಟ್ಕೊಂಡಿದ್ದಾಳೆ. ತಲೆಯ ಮೇಲೆ ಇಡ್ತಾ ಇದ್ದಂತೆ ಆ ಪಾತ್ರೆ ತಕ್ಷಣ ಕೆಳಗೆ ಜಾರಿ ಆಕೆಯ ತಲೆಯ ಸುತ್ತಲೂ ಅತ್ಯಂತ ಬಿಗಿಯಾಗಿ ಸಿಲುಕೊಂಡಿದೆ. ಮಗುವಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಪುಟ್ಟ ಮಗು, ಜಸ್ಟ್ 2 ವರ್ಷ. ಅದನ್ನು ಹೊರಗೆ ತೆಗೆಯೋದಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ. ಜೋರಾಗಿ ಕಿರುಚಾಡಿದೆ. ಮನೆಯವರು ಬಂದಿದ್ದಾರೆ. ಮಗುವಿನ ಸ್ಥಿತಿ ನೋಡಿ ಮನೆ ಮಂದಿ ಗಾಬರಿಯಾಗಿದ್ದಾರೆ. ಮಗುವನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಮನೆ ಮಂದಿ ಟ್ರೈ ಮಾಡಿದ್ದಾರೆ. ಸುತ್ತಮುತ್ತಲಿನವರು ಕೂಡ ಮನೆಗೆ ಓಡಿ ಬಂದು ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹೇಗಾದರೂ ಮಗುವಿನ ತಲೆಯಿಂದ ಈ ಪಾತ್ರವನ್ನು ಹೊರಗಡೆ ತೆಗಿಬೇಕು ಅಂತ. ಆದರೆ ಪಾತ್ರೆ ಮಗುವಿನ ಮೂಗಿನವರೆಗೂ ಗಟ್ಟಿಯಾಗಿ ಆವರಿಸಿದ್ರಿಂದ ಏನೇ ಟ್ರೈ ಮಾಡಿದ್ರೂ ಕೂಡ ಎಲ್ಲವೂ ಕೂಡ ವಿಫಲ ಆಗುತ್ತೆ. ಮಗುವಿನ ಚೀರಾಟ, ಕೂಗಾಟ ಹೆಚ್ಚಾಗ್ತಾ ಇರುತ್ತೆ. ಪೋಷಕರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ನಾದಾಪುರಂ ಅನ್ನಲ್ಲಿರುವಂತಹ ಅಗ್ನಿಶಾಮಕ ಮತ್ತು ರಕ್ಷಣಾ ಕೇಂದ್ರಕ್ಕೆ ಈ ಪುಟ್ಟ ಕಂದಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ದಂತಹ ಅಗ್ನಿಶಾಮಕ ಕೇಂದ್ರದ ನಿಲ್ದಾಣಾಧಿಕಾರಿ ಎಸ್ ವರುಣ್ ಅವರ ನೇತೃತ್ವದ ಸಿಬ್ಬಂದಿ ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಕಾರ್ಯಾಚರಣೆ ಆರಂಭ ಮಾಡ್ತಾರೆ. ಪಾತ್ರೆ ಪುಟ್ಟ ಮಗುವಿನ ಮೂಗಿನವರೆಗೂ ಕೂಡ ಸಂಪೂರ್ಣವಾಗಿ ಮುಚ್ಚಿದ್ರಿಂದ ಮಗು ತೀವ್ರ ಆತಂಕಕ್ಕೆ ಒಳಗಾಗಿತ್ತು. ನಿರಂತರವಾಗಿ ಅಳ್ತಾ ಇತ್ತು. ಪಾತ್ರವನ್ನು ಹೊರಗಡೆ ತೆಗೆಯೋದ್ರ ಜೊತೆಗೆ ಮಗುವನ್ನು ಧೈರ್ಯ ತುಂಬಿ ನಿಯಂತ್ರಣ ಮಾಡೋದು ಕೂಡ ಅಲ್ಲಿದ್ದಂತಹ ಸಿಬ್ಬಂದಿಗೆ ದೊಡ್ಡ ಸವಾಲಾಗುತ್ತೆ. ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ವಯಸ್ಸು ಕೂಡ ಪುಟ್ಟ ಮಗುವಿನದ್ದಲ್ಲ. ಹೇಗೋ ಹಾಗೋ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಸ್ಪೆಷಲ್ ಆದಂತಹ ಕಟ್ಟಿಂಗ್ ಮಷಿನ್ ಹಾಗೆಯೇ ಬೇರೆ ಸಾಧನಗಳನ್ನು ಬಳಸಿ ಮಗುವಿನ ತಲೆಗೆ ಯಾವುದೇ ರೀತಿಯಾದಂಥ ಸಣ್ಣ ಗಾಯ ಕೂಡ ಆಗದಂತೆ ಅತ್ಯಂತ ಜಾಗರೂಕತೆಯಿಂದ ಅಲ್ಯೂಮಿನಿಯಂ ಪಾತ್ರೆಯನ್ನು ಕತ್ತರಿಸಿ ಹೊರತೆಗೆಯುತ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ. ಹೇಗೋ ಪಾತ್ರೆಯನ್ನು ಹೊರಗಡೆ ತೆಗೆದು ಮಗುವನ್ನು ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿ ಅಧಿಕಾರಿಗಳು ಕಾಪಾಡ್ತಾರೆ. ಹೆತ್ತವರ ವಶಕ್ಕೆ ಒಪ್ಪಿಸ್ತಾರೆ. ಮಗು ಸುರಕ್ಷಿತವಾಗಿ ತಮ್ಮ ಮಡಿಲು ಸೇರಿದ್ದಕ್ಕೆ ಹೆತ್ತವರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ. ಪ್ರತಿಯೊಬ್ಬ ಹೆತ್ತವರಿಗೂ ಕೂಡ ಇದೊಂದು ಎಚ್ಚರಿಕೆಯ ಗಂಟೆ. ಮನೆಯಲ್ಲಿ ಮಕ್ಕಳು ಆಡುವಂಥ ಸಂದರ್ಭದಲ್ಲಿ ನಾವು ಅವರ ಬಗ್ಗೆ ಎಷ್ಟೇ ಗಮನ ವಹಿಸಿದ್ರೂ ಕೂಡ ಕಡಿಮೆನೇ. ಏನೋ ಆಟಾಡ್ತಾ ಏನೋ ಬಾಯಿಗೆ ಹಾಕೋತಾರೆ ಅಥವಾ ಇನ್ನೇನೋ ಎಡವಟ್ಟುಗಳನ್ನು ಮಾಡ್ಕೊಳ್ತಾರೆ. ಒಂದು ಸಣ್ಣ ನಿರ್ಲಕ್ಷ್ಯ ಎಂಥ ಎಡವಟ್ಟಿಗೆ ಕಾರಣ ಆಗುತ್ತೆ ಅನ್ನೋದು ಈ ಘಟನೆಯನ್ನು ನೋಡಿ ಹೆತ್ತವರು ಕಲಿಬೇಕು. ಏನೋ ದೇವರ ದಯೆ, ಮಗು ಸೇಫ್ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿರುತ್ತೆ. ಹಾಗಾಗಿ ಹೆತ್ತವರು ಪುಟ್ಟ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅತಿಯಾದ ನಿರ್ಲಕ್ಷ್ಯ ಯಾವತ್ತಿಗೂ ಒಳ್ಳೆಯದಲ್ಲ.